ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾನುವಾರದ ಗೌರಿ ಕಲ್ಯಾಣ ಸಂಚಿಕೆ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ವಾಚ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ತಡ ಮಾಡದೆ ಎಪಿಸೋಡ್ನ ಸ್ಟಾರ್ಟ್ ಮಾಡಿಬಿಡೋಣ. ಇಲ್ಲಿ ಕಾಂತ ಮತ್ತು ಅವ್ರ ಯಜಮಾನರು ಇಬ್ಬರೂ ಗಂಡಿನ ಮನೆಯಿಂದ ಬರ್ತಾ ಇದ್ದಾರೆ. ಬರೋದನ್ನು ನೋಡಿಬಿಟ್ಟು ಸಡನ್ನಾಗಿ ಮೋನಿಕಾಗೆ ಕೋಪ ಬಂದ್ಬಿಟ್ಟು, ಏನು ನಿಮ್ಮ ಯೋಗ್ಯತೆಗೆ ತಕ್ಕನಾಗಿ ನನಗೆ ಸಿಂಪಲ್ ಮದುವೆ ಮಾಡೋದಕ್ಕೆ ಅವ್ರ ಮನೆಯಲ್ಲಿ ಮಾತಾಡ್ಕೊಂಬರಕ್ಕೆ ಹೋಗಿದ್ರಾ? ನಿಮ್ಗೆ ನಾಚಿಕೆ ಆಗಲ್ವಾ? ಕೊನೆಗೂ ನಿಮ್ಮ ಯೋಗ್ಯತೆ ಏನು ಅಂತ ತೋರಿಸ್ಬಿಟ್ರಿ ಅಂತ ಹೇಳ್ತಾಳೆ. ಆಗ ಅವರಮ್ಮ ಇದ್ದವಳು, ಕಾಂತ ಇದ್ದವಳು, ಏನೇ ಮಾತಾಡ್ತಾ ಇದೆಯಾ? ನಡು ರಾತ್ರಿನಲ್ಲಿ ಬೇಕಾಬಿಟ್ಟು ಮಾತಾಡಿದ್ರೆ ನೀನು ನಡ ಮುರಿದು ಬರ್ತೀನಿ, ಬಾಯಿ ಮುಚ್ಕೊಂಡು ಬಿದ್ದಿರು, ಇದನ್ನೆಲ್ಲ ಯಾರೇ ನಿನ್ಗೆ ಹೇಳಿದ್ದು ಅಂತ ಹೇಳ್ತಾರೆ. ಆಗ ಇನ್ಯಾರು ಹೇಳ್ತಾರೆ? ಚಿನ್ನು ಹೇಳ್ತಾ ಇದ್ದಾಳೆ. ಇನ್ಯಾರು ಹೇಳ್ತಾರೆ? ಅವನೇ ಹೇಳಿರ್ತಾನೆ. ಅವ್ನ ಮಾತೇ ಇವಳು ಕಿವಿಗೆ ಹೋಗೋದು. ಅವ್ನು ಹೇಳಿರೋದಕ್ಕೆ ಇವಳು ಹಿಂಗೆ ಕುಣಿತಾ ಇದ್ದಾಳೆ ಅಮ್ಮ ಅಂತ ಅವಳು ಹೇಳ್ತಾಳೆ. ಆಗ ಮೋನಿಕಾ ಇದ್ದವಳು, ಮುಚ್ಚೆ ಬಾಯಿ ಸಾಕು, ನಿಂತರ ನಾನು ಲೋ ಕ್ಲಾಸ್ ಹುಡುಗಿಯಲ್ಲ, ಸಿಂಪಲ್ಲಾಗಿ ಮದುವೆ ಆಗೋದಕ್ಕೆ ನೀನು ಲೋಕಲ್ಲಾಗಿ ರೋಡಲ್ಲೆಲ್ಲ ಓಡಾಡ್ತೀಯಲ್ಲ ಆ ಥರ ಅಂತ ಅನ್ಕೊಂಬಿಟ್ಟ. ನಾನು ದೀನ ಬಂದು ಅವ್ರ ಮನೆ ಸೊಸೆ ನಾನು ಅಂತ ಹೇಳ್ತಾಳೆ. ಆಗ ಚಿನ್ನು ಕೋಪ ಬಂದು, ಮುಚ್ಚೆ ಬಾಯಿ, ನೀನೇನು ಅಂತ ಎಲ್ಲರಿಗೂ ಗೊತ್ತು, ಮದುವೆಗೆ ಮುಂಚೆನೇ ಎಡ್ವಿ ಅನಾಹುತ ಮಾಡ್ಕೊಂಡಿರೋದೆಲ್ಲರೂ ಯಾರಿಗೂ ಗೊತ್ತಿಲ್ವಾ? ಅದರಲ್ಲೂ ಇಷ್ಟೊಂದು ಮಾತಾಡ್ತೀಯ, ಮುಚ್ಚೆ ಬಾಯಿ ಅಂತ ಚಿನ್ನು ಕೂಡ ಬೈತಾಳೆ. ಆಗ ಅವರಪ್ಪ ಕೂಡ ಬೈತಾ ಇದ್ದಾರೆ, ಮುಚ್ಚೆ ಸಾಕು ಬಾಯಿ, ಎಷ್ಟೇ ಮಾತಾಡ್ತೀಯ ಮೋನಿಕಾ? ರೇಂಜ್ ಅಂತೆ ರೇಂಜು, ನಿಂದು ಯಾವುದೇ ಥರ್ಡ್ ಕ್ಲಾಸ್ ರೇಂಜು. ನೀನು ರೇಂಜ್ ಬಗ್ಗೆ ಮಾತಾಡೋಕೆ ಹೋದರೆ ನಿನ್ನ ಮದುವೆನೂ ಆಗಲ್ಲ, ಏನೂ ಆಗಲ್ಲ. ನಿನ್ನ ಮದುವೆ ಮಾಡ್ತಾ ಇರೋದೇ ಹೆಚ್ಚು. ನಿನ್ನ ರೇಂಜ್ ಅದು ಇದು ಅಂತ ಮಾತಾಡಿದ್ರೆ ನಿನ್ನ ಮದುವೆ ಎಲ್ಲ ತಿಥಿ ಆಗುತ್ತೆ, ಮುಚ್ಚೆ ಬಾಯಿ ಅಂತ ಅವರಪ್ಪ ಕೂಡ ಅಲ್ಲಿಂದ ಬೈದು ಒಳಗಡೆ ಹೋಗ್ತಾರೆ. ಎಲ್ಲರೂ ಒಳಗಡೆ ಹೋಗ್ತಾಳೆ. ಮೋನಿಕಾ ಚೆನ್ನಾಗಿ ಕೋಪ ಮಾಡ್ಕೊಂಡು ಅಲ್ಲೇ ನಿಂತ್ಕೊತಾಳೆ. ಮತ್ತಿನ್ನೊಂದು ಕಡೆ ವಿವೇಕ್ ರೂಮಲ್ಲಿ ಕೂತಿರ್ತಾನೆ. ಅಲ್ಲಿಗೆ ಗೌರಿ ಬಂದು ಮೆಲ್ಲಿಗೆ ಕಾಲು ಗೆಜ್ಜೆ ಸೌಂಡ್ ಮಾಡ್ತಾನೆ ಇರ್ತಾಳೆ. ವಿವೇಕು, ಅಯ್ಯೋ ಯಪ್ಪ, ಹನುಮಾನ್ ಚಾಲೀಸ ಹೇಳ್ತಾ ಇದ್ದಾನೆ, ಜಯ ಹನುಮಾನು ಗುಣ ಸಾಗರ ಅಂತ ಹೇಳಿ. ಆಗ ಗೌರಿ, ಏನಾಯಿತು ಅಂತ ಕೇಳ್ತಾಳೆ. ಆಗ ವಿವೇಕ್ ಇದ್ದನು, ಅಯ್ಯೋ ನೀನಾ, ನಾನು ಯಾವುದೋ ದೆವ್ವ ಬಂದ್ಬಿಡ್ತೀವಿ ರೂಮ್ಗೆ ಇಷ್ಟೊತ್ತಲ್ಲಿ ಅಂತ ಅಂದ್ಕೊಂಡು ಭಯ ಪಡ್ಕೊಂಡು ಹನುಮಾನ್ ಚಾಲೀಸ ಹೇಳ್ತಾ ಇದ್ದೆ ಅಂತ ಹೇಳ್ತಾನೆ. ಆಗ ಗೌರಿದು, ಓಹೋ ನನ್ನನ್ನೇ ದೆವ್ವ ಅಂತ ಹೇಳ್ತೀರಾ ಅಂತಾಳೆ. ವಿವೇಕು, ಇನ್ನೇನು ಮತ್ತೆ, ಇಷ್ಟು ದಿನ ನೀನು ನನಗೆ ಯಾವಾಗ್ಲೂ ಆಟ ಆಡಿಸ್ತಾ ಇದ್ದೆ ಅಲ್ವಾ, ನಿನಗೆ ಮಾತ್ರ ನಾ ಕೌಂಟ್ರ್ ಕೊಡೋಕ್ಕೆ ಬರೋದು, ನನಗೂ ಬರುತ್ತೆ, ಹಂಗಾಗಿ ನಾನು ಇವತ್ತು ಈ ಥರ ಕೌಂಟ್ರ್ ಕೊಟ್ಟಿದ್ದು ನಿನಗೆ ಅಂತ ವಿವೇಕ್ ಹೇಳ್ತಾನೆ. ಆಗ ಗೌರಿ ಇದ್ದಳು, ಹಲೋ, ನಾನು ಇವತ್ತು ನಿನಗೆ ಚಾನ್ಸ್ ಕೊಟ್ಟಿದ್ದು, ಪ್ರತಿದಿನ ಯಾವಾಗಲೂ ನಾನೇ ಗೆಲ್ತಾ ಇದ್ದೆ ಅಲ್ವಾ, ನಾನು ಗೆದ್ದ ನಿನ್ನ ಮುಖ ಒಳ್ಳೆ ಹಿಪೋಟಮಸ್ ಥರ ಇರ್ತಾ ಇತ್ತಲ್ಲ, ಹಾಗಾಗಿ ಇವತ್ತು ನಾನೇ ನಿನಗೆ ಚಾನ್ಸ್ ಕೊಟ್ಟಿದ್ದು, ಒಂದ್ಸಲಿ ಗೆದ್ದು ಬೀಗಲಿ ಅಂತ ಹೇಳಿ ಅಷ್ಟೇ ಅಂತ ಹೇಳ್ತಾಳೆ. ಆಗ ವಿವೇಕ್ ಇದ್ದನು, ಸರಿ ಇದೆಲ್ಲ ಯಾಕೆ ಕಾಲಿಗೆ ಗೆಜ್ಜೆ ಎಲ್ಲ ಹಾಕೊಂಬಂದಿರೋದು ಅಂತ ಕೇಳ್ತಾನೆ. ಆಗ ಗೌರಿ ಇದ್ದವಳು, ಏನಕ್ಕೆ ಅಂತಂದರೆ ಈ ಗೆಜ್ಜೆ ಸೌಂಡ್ಗೆ ನಿನ್ನ ಮನಸ್ಸು ಕರಗಿ ನನ್ನ ಕಾಲನ್ನ ನಿನ್ನ ತೊಡೆ ಮೇಲೆ ಇಟ್ಕೊಂಡು ನನ್ನನ್ನು ಮುದ್ದಾಡ್ತೀಯೋ ಅನ್ನೋ ಇದರಲ್ಲಿ ಅಂತ ಹೇಳ್ತಾಳೆ. ಆಗ ವಿವೇಕ್ ಇದ್ದನು, ಅಲೋ ಅಂಥ ಕನಸೆಲ್ಲ ಕಾಣಬೇಡ, ಸುಮ್ಮನೆ ಹೋಗ್ತಾರೆ ಇಲ್ಲಿಂದ, ನಾನೀಗ ಮಲ್ಕೊಬೇಕು, ನನಗೆ ಈಗ ಮಲ್ಕೊಳಕ್ಕಾದ್ರೂ ಬಿಡ್ತೀಯಾ ಅಂತ ಹೇಳ್ತಾನೆ. ಗೌರಿ ಇದ್ದವಳು, ನೀನು ಮಲ್ಕೊಳಕ್ಕೆ ಬಿಡ್ತೀನಿ, ಆದರೆ ನಾನು ಇವತ್ತು ಆಚೆ ಮಲ್ಗೋದಕ್ಕೆ, ಕೆಳಗಡೆ ಮಲ್ಗೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾನು ಮಲ್ಗೋದು ಎಲ್ಲಿ ಅಂದರೆ ಇಲ್ಲೇ ಇದೇ ಬೆಡ್ ಮೇಲೇ ಮೃದುವಾಗಿರೋ ಹಾಸಿಗೆ ಮೇಲೇ ಇಲ್ಲೇ ಮಲಗೋದು ಅಂತ ಹೇಳಿ ಅವನ ಪಕ್ಕಕ್ಕೆ ಹೋಗ್ತಾಳೆ. ಆಗ ಪಕ್ಕಕ್ಕೆ ಬರ್ಬೇಡ, ಹೋಗು, ದೂರ ಹೋಗು, ಚಾನ್ಸೇ ಇಲ್ಲ ನೀನು ನನ್ನ ಪಕ್ಕ ಮಲಗೋದಕ್ಕೆ, ದೂರ ಹೋಗ್ತಾ ಇರು ಅಂತ ಹೇಳಿ ಕಿರ್ಚ್ಕೊತಿದ್ದಾನೆ. ಆಗ ಗೌರಿ ಇದ್ದವಳು, ನೀವೇನೇ ತಿಪ್ಪುರ್ಲಾಗ ಹಾಕೊಂಡ್ರು ಇವತ್ತು ನಾನು ನಿಮ್ಮ ಪಕ್ಕನೇ ಮಲಗೋದು. ಶಿವನಿಗೂ ಕೂಡ ತನ್ನ ಪಾರ್ವತಿ ಕೈಲಾಸದಲ್ಲಿದ್ದಾಗಲೇ ಅವಳಿಗೆ ತೃಪ್ತಿ ಸಿಗೋದು, ಹಾಗೆ ನನಗೂ ಕೂಡ ನಿನ್ನ ಕೈಲಾಸಕ್ಕೆ ಬಂದರೆ ತೃಪ್ತಿ ಸಿಗೋದು. ಅಷ್ಟೇ ಅಲ್ಲದೆ ನಾನು ಯಾವುದೇ ತಪ್ಪು ಮೋಸ ಮಾಡಿಲ್ಲ ಈ ಮದುವೆನಲ್ಲಿ ಅನ್ನೋದು ಎಲ್ಲ ಸಾಬೀತಾಗಿದೆ. ಅಂದಮೇಲೆ ನಾನು ನಿನ್ನ ಅರ್ಧಾಂಗಿ ಅಂದಮೇಲೆ ಈ ಹಾಸಿಗೆನಲ್ಲೂ ನನಗೆ ಅರ್ಧ ಭಾಗ ಇದೆ, ಯಾವುದೇ ಕಾರಣಕ್ಕೂ ನಾನು ಇವತ್ತು ಕೆಳಗೆ ಮಲ್ಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವಳು ಬೆಡ್ಶೀಟ್ ಹಚ್ಕೊಂಡು ಅಲ್ಲೇ ಬೆಡ್ ಮೇಲೆ ಮಲ್ಕೊತಾಳೆ. ಇವನು ನೋಡ್ತಾನೆ ಇರ್ತಾನೆ ವಿವೇಕು. ಆಗ ಅವಳು ಹೇಳ್ತಾ ಇದ್ದಾಳೆ, ನೋಡು ನೆಕ್ಸ್ಟ್ ಮುಂದಿನ ಪ್ಲಾನ್ ಏನು ನಿಂದು? ನೀನೇನಾದರೂ ನನ್ನ ಕನ್ಸಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ಕಣ್ಮುಚ್ಕೊಂಡು ಮಲ್ಕೊತೀನಿ, ಇಲ್ಲ ಇಲ್ಲೇ ಡೈರೆಕ್ಟಾಗಿ ನನ್ನ ಹತ್ರ ಬರ್ತೀನಿ ಅಂದರೆ ಹಾಗೆ ಕಣ್ಬಿಟ್ಕೊಂಡೇ ಕಾಯ್ತಾ ಇರ್ತೀನಿ ಅಂತ ಹೇಳಿ ಅವನನ್ನು ಆಟ ಆಡಿಸ್ತಾ ಇದ್ದಾಳೆ. ಮತ್ತಿನ್ನೊಂದು ಕಡೆ ಅನಿಕೇತು ರೌಡಿ ಮದನ್ ಹತ್ರ ಬರ್ತಾರೆ. ಆಗ ಮದನ್ ಇದ್ದವನು, ಅಯ್ಯೋ ಅಣ್ಣ, ನೀವೇನು ಇವತ್ತು ಇಲ್ಲಿ ಬಂದುಬಿಟ್ಟಿದ್ರೆ, ನೀವೇ ಹುಡಿಕೊಂಬಂದ್ಬಿಟ್ಟಿದ್ರೆ ನನ್ನನ್ನು, ಯಾಕೆ ಏನಾಯಿತು, ಏನಾದರೂ ಮಾಡಬೇಕಾ, ಏನಾಗಬೇಕು ಹೇಳಿ, ಪಟ 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 ಅಂತ ಮಾಡಿಕೊಟ್ಬಿಡ್ತೀನಿ, ಏನು ಹೇಳಿ ಅಂತ ಹೇಳ್ತಾನೆ. ಆಗ ಅನಿಕೇತಿದ್ದವನು ಫೋಟೋನ ಅವ್ನು ಮುಂದೆ ಇಟ್ಬಿಟ್ಟು, ಹೆಂಗೈತೆ ಹುಡುಗಿ ಅಂತ ಕೇಳ್ತಾನೆ. ಅವ್ನು ಮದನ್ ಇದನ್ನು ನೋಡ್ಬಿಟ್ಟು, ಅಣ್ಣ ಹುಡುಗಿ ಸಕ್ಕತ್ತಾಗಿದ್ದಾಳೆ ಅಣ್ಣ, ಒಂದೊಂದು ಆ್ಯಂಗಲಲ್ಲೂ ಒಂದೊಂದು ಥರ ಕಾಣಿಸ್ತಾ ಇದ್ದಾಳೆ ಅಣ್ಣ, ಸಕ್ಕತ್ತಾಗಿದ್ದಾಳೆ, ಈ ಹುಡುಗಿ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗುತ್ತಾ ಅಣ್ಣ, ಏನಾಗಬೇಕಿತ್ತಣ್ಣ ಅಂತ ಹೇಳ್ತಾಳೆ. ಹುಡುಗಿ ಏನಾಗಬೇಕಣ್ಣ ನಿನಗೆ ಅಂತ ಹೇಳಿ. ಆಗ ಅವಳು ನನ್ನ ಮದುವೆ ಆಗೋಳು ಅಂತಾನೆ. ಈಗ ಅವನು ಮದನಿದ್ದನು, ಅಯ್ಯೋ ಅಣ್ಣ ಕ್ಷಮಿಸ್ಬಿಡೋಣ, ನಿಮ್ಮ ಹುಡುಗಿ ಅಂತ ಗೊತ್ತಿಲ್ಲದೆ ಹಂಗೆ ಅಂದ್ಬಿಟ್ಟೆ, ತಪ್ಪಾಯ್ತು ಬಿಡೋಣ ಅಂತ ಹೇಳ್ತಾನೆ. ಆಗ ಅನಿಕೇತಿದ್ದನು, ಅವಳು ಆದರೆ ಈಗ ನನ್ನ ಹುಡುಗಿ ಅಲ್ಲ, ನನ್ನ ಮದುವೆ ಮಾಡೋದಕ್ಕೆ ನಮ್ಮ ಮನೆಯಲ್ಲಿ ನೋಡ್ತಾ ಇರೋದು, ಆದರೆ ನನಗೆ ಅವಳು ಇಷ್ಟ ಇಲ್ಲ,
ಅವಳು ನಿನ್ನ ಹುಡುಗಿನೇ ಇನ್ಮೇಲೆ ನೀನೇ ಅವಳನ್ನ ಮದುವೆ ಆಗಬೇಕು ಅಂತ ಹೇಳ್ತಾನೆ. ಆಗ ಮದನಿದ್ದವನು ಏನಣ್ಣ ಹೇಳ್ತಾ ಇದೆಯಾ ಅಂತಾನೆ. ಹೌದು, ನೀನೇ ಅವಳನ್ನ ಮದುವೆ ಆಗಬೇಕು, ಇಮ್ಮಿಡಿಯೇಟಾಗಿ ಕಿಡ್ನ್ಯಾಪ್ ಮಾಡಿ ಅವಳನ್ನ ನೀನು ಮದುವೆ ಆಗಬೇಕು, ನಾಳೆಯಿಂದ ಮನೆಯಲ್ಲಿ ಮದುವೆ ಕಾರ್ಯ ಶುರು ಮಾಡಿಬಿಡ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇರೋದು ನೀನೇ ಅವಳನ್ನ ಆರಾಮಾಗಿ ಮದುವೆ ಆಗು ಅಂತ ಹೇಳ್ತಾನೆ. ಆಗ ಮದನಿದ್ದವನು ಸರಿ ಅಣ್ಣ, ನಾನಂತೂ ರೆಡಿ ಇದ್ದೀನಣ್ಣ, ಇಂಥ ಹುಡುಗಿನ ಬೇಡ ಅನ್ನೋಕ್ಕಾಗತ್ತಣ್ಣ, 1000 ಜನ 1000 ದುಡ್ಡು ಕೊಡ್ಬೋದು, ಆದರೆ ಸುಪಾರಿಗೆ ಎಷ್ಟು ಕೊಟ್ರು ಇಂಥ ಹುಡುಗಿ ಮದುವೆ ಆಗೋ ಅವಕಾಶ ಎಲ್ಲೂ ಇಲ್ಲ ಬಿಡೋಣ ಅಂತ ಹೇಳ್ತಾನೆ. ಅದಕ್ಕೆ ತಿದ್ದನು, ನೀನು ಈ ಹುಡುಗಿನ ಮದುವೆ ಆಗಿ ಕಿಡ್ನ್ಯಾಪ್ ಮಾಡಿದ ತಕ್ಷಣ ಮದುವೆ ಆದರೆ ನಾನು ನಿನ್ಗೆ 10 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾನೆ. ಅವನು ಮದನಿದ್ದವನು ಸರಿ ಅಣ್ಣ ಅಂತ ಹೇಳ್ತಾನೆ. ಅನಿಕೇತು ಆದರೆ ಒಂದೇನು ಕಂಡೀಷನ್ ಅಂದರೆ ಅವಳು ಪ್ರೆಗ್ನೆಂಟ್ ಇವಾಗ ಅಂತ ಹೇಳ್ತಾನೆ. ಇವನು ಮದನಿದ್ದವನು ಅಯ್ಯೋ ಇರಲಿ ಬಿಡೋಣ, ಒಂದು ಮಗುಗಿಲ್ಲದ್ರೆ 2 ಮಕ್ಳಿಗೆ ತಾಯಿ ಆಗಲಿ, ಇವಳು ನೋಡಿದ ತಕ್ಷಣ ನನಗೆ ಇಷ್ಟ ಆಗ್ಬಿಟ್ಟಿದ್ದಾಳೆ, ನಾನು ಇವಳನ್ನೇ ಮದುವೆ ಆಗ್ತೀನಿ ಬಿಡೋಣ, ನೀನು ತಲೆ ಕೆಡಿಸ್ಕೊಂಬೇಡ ಅಂತ ಹೇಳಿ ಅವನಿಗೆ ಭರವಸೆ ಕೊಡ್ತಾನೆ. ಆಗ ಅನಿಕೇತು ಸರಿ ನಾನು ಇನ್ನು ಬರ್ತೀನಿ ಅಂದ್ಬಿಟ್ಟು ಮನಸ್ಸಲ್ಲೇ ಅನ್ಕೊತಾ ಇದ್ದಾನೆ, ಗೌರಿ ನೀನು ಮನೆಯವ್ರ ಮುಂದೆ ನನ್ನನ್ನು ಅವಳನ್ನ ಎತ್ಕಡ್ತೀಯ, ನಿಮ್ಮ ಮಕ್ಕಳನ್ನ ನಾನು ಮದುವೆ ಮಾಡ್ತೀನಿ ಅಂತ, ಅದು ಹೆಂಗೆ ಮಂಟಪದಲ್ಲಿ ಅವಳ ಜೊತೆ ನನ್ನ ಮದುವೆ ಆಗುತ್ತೆ ಅಂತ ನೋಡ್ತಾ ಇರಿ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೊತಾ ಇದ್ದಾನೆ. ಮತ್ತಿಲ್ಲಿ ಗೌರಿ ವಿವೇಕ್ ಗೌರಿ ಹತ್ರ ಹೋಗೇ ಇರಲ್ಲ, ಹಂಗೆ ನಿಂತಿರ್ತಾನೆ, ನನ್ನ ಮಲಗಲ್ಲ ನಿನ್ನ ಪಕ್ಕ ಅಂತ ಹೇಳಿ. ಗೌರಿ ಹೇಳ್ತಾ ಇದ್ದಾಳೆ, ಹಲೋ ಮಿಸ್ಟರ್ ಡಿಫೆಕ್ಟ್ ಸರ್, ಅಲ್ಲೇ ನಿಂತ್ಕೊತೀರಾ ಅಥವಾ ಬಂದಿಲ್ಲಿ ಮಲ್ಕೊತೀರಾ, ಏನು ಮಾಡ್ತೀರಾ ಹೇಳಿ, ಬೇಗ ಬೇಗ ಹೇಳಿ, ನೀವು ನನ್ನ ಕನ್ಸಲ್ಲಿ ಬರ್ತೀರಾ ಅಥವಾ ಡೈರೆಕ್ಟಾಗಿ ನನ್ನ ಪಕ್ಕಕ್ಕೆ ಬರ್ತೀರಾ ಹೇಳಿ ಬೇಗ ಅಂತ ಹೇಳ್ತಾಳೆ. ಅವನೇನು ಮಾತಾಡಲ್ಲ, ಹಾಗೆ ನಿಂತಿರ್ತಾನೆ ವಿವೇಕ್. ಆಗ ಅವಳು ಹೇಳ್ತಾ ಇದ್ದಾಳೆ, ಯಾಕೆ ಹಾಗೆ ನಿಂತ್ಕೊಂಡ್ಬಿಟ್ರಿ, ನನಗೆ ಗೊತ್ತಿಲ್ಲ, ಇವಾಗ ನೀವು ಯಾವುದಾದ್ರೂ ಒಂದು ಹೇಳಲೇಬೇಕು ಬನ್ನಿ ಅಂತ ಹೇಳ್ತಾಳೆ. ಅವನು ವಿವೇಕ್ ಇದ್ದವನು ಪಕ್ಕಕ್ಕೆ ಹತ್ರಕ್ಕೆ ಹಾಗೇ ಬರ್ತಾನೆ ಇರ್ತಾನೆ. ಇವಳು ಅಯ್ಯೋ ಆ ಥರ ನಾನು ಸುಮ್ಮನೆ ತಮಾಷೆ ಮಾಡಿದೆ, ನೀವು ಈ ಥರ ಎಲ್ಲ ನನ್ನ ಹತ್ರ ಬರಬೇಡಿ ಅವಳು ಅನ್ಕೊತಾ ಇದ್ದಾಳೆ ನಾನು ಕೆನ್ನೆಗೆ ಮುತ್ತಿಕಾಗಿ ಬರ್ತಿದ್ದಾನೆ ಅಂತ. ಹಾಗಾಗಿ ಬರಬೇಡಿ, ಈ ಥರ ನೀವು ಬರಬೇಡಿ ಅಂತ ಹೇಳ್ಕೊಂಡು ಕಣ್ಣು ಮುಚ್ಕೊಂಡ್ಬಿಡ್ತಾಳೆ. ಅವನಿದ್ದವನು ಅಲ್ಲಿದ್ದಿರೋ ಅವ್ರ ಪಕ್ಕದಲ್ಲಿರೋವಂಥ ಬೆಡ್ಶೀಟು ದಿಂಬು ಚಾಪೆ ತೊಗೊಂಡು ನಿಂತ್ಕೊತಾನೆ. ಆಗ ಅವಳು ಕಂಡುಬಿಟ್ಟು ಅಯ್ಯೋ ನೀವು ಈ ಥರ ಚಾಪೆ ತೊಗೊಳಕ್ಕೆ ಬಂದಿದ್ದು ನಾನು ಏನೇನೋ ಅಂದ್ಕೊಂಬಿಟ್ಟೆ ಅಂತ ಹೇಳ್ತಾಳೆ. ವಿವೇಕ್ ಕೇಳ್ತಾ ಇದ್ದಾನೆ, ಏನನ್ನೋ ಅಂದ್ಕೊಂಬಿಟ್ಟೆ ಅಂದರೆ ಏನು ಅಂದ್ಕೊಂಬಿಟ್ಟೆ ನೀನು ಅಂತ ಕೇಳ್ತಾನೆ. ಆ ಗೌರಿ ಇದ್ದವಳು ನಾನು ಏನು ಅಂದ್ಕೊಂಡೆ ಅಂತಂದರೆ ನನ್ನ ಗಂಡ ನನ್ನ ಪಕ್ಕನೇ ಬಂದು ಮಲ್ಕೊತಾನೆ ಅಂತ ಅನ್ಕೊಂಬಿಟ್ಟೆ, ನೀವು ನೋಡಿದೆ ಚಾಪೆ ದಿಂಬು ತೊಗೊಂಡು ನಿಂತಿದ್ದೀರಾ, ಯಾಕೆ ತೊಗೊಂಡು ನಿಂತಿದ್ದೀರಾ ಅಂತ ಕೇಳ್ತಾಳೆ. ಆಗ ವಿವೇಕ್ ಇದ್ದಾನೆ, ಇನ್ನೇನಕ್ಕೆ ನಾನು ನಿನ್ನ ಪಕ್ಕ ಮಲ್ಕ, ನಾನು ಇಲ್ಲೇ ಕೆಳಗಡೆ ಚಾಪೆ ಹಾಸ್ಕೊಂಡು ಮಲ್ಕೊತೀನಿ ಅಂತ ಹೇಳಿ ಚಾಪೆ ದಿಂಬು ಎಲ್ಲ ಹಾಸ್ತಾನೆ. ಆಗ ಗೌರಿ ಇದ್ದವಳು ಅಯ್ಯೋ ವಿವೇಕ್ ಸಾಹೇಬ್ರೆ ನೀವು ಹಂಗೆಲ್ಲ ಮಾಡಬೇಡಿ, ನೀವು ಈ ದೊಡ್ಡ ಮನೆಯಲ್ಲಿ ಬೆಳೆದಿರೋರು, ನೀವು ಕೆಳಗೆಲ್ಲ ಮಲ್ಕೊಂಡ್ರೆ ನಿಮಗೆ ನಿದ್ದೆ ಬರಲ್ಲ, ನೀವು ಮೇಲೆ ಬನ್ನಿ, ನಾನು ಸುಮ್ಮನೆ ನಿಮ್ಮನ್ನ ರೇಗಿಸ್ತೆ ಅಷ್ಟೇ, ನಾನು ಕೆಳಗಡೆ ಮಲ್ಕೊತೀನಿ ನೀವು ಮೇಲೆ ಬನ್ನಿ ಅಂತ ಹೇಳ್ತಾಳೆ. ಆಗ ವಿವೇಕ್ ಇದ್ದನು ಎಂಥದ್ದು ಬೇಕಾಗಿಲ್ಲ, ನನಗೇನು ಕೆಳಗಡೆ ಮಲ್ಕೊಳ್ಳೋದೇನು ದೊಡ್ಡ ಅಲ್ಲ, ನೀನೇ ಇಲ್ಲಿ ಕೆಳಗೆ ಮಲಗ್ತೀಯ ಅಂದಮೇಲೆ ನನ್ನ ಕೈಲಿ ಆಗದೆ ಇರುತ್ತೆ, ನನ್ನ ಕೈಲೂ ಆಗುತ್ತೆ, ನಾನು ಕೆಳಗೆ ಮಲಗ್ತೇನೆ, ವಿವೇಕ್ ಚಕ್ರವರ್ತಿ ಕೈಲಿ ಎಲ್ಲ ಆಗುತ್ತೆ ನೋಡು ಅಂತ ಹೇಳಿ ಅವ್ನು ಕೆಳಗೆ ಹಾಸ್ಕೊಂಡು ಮಲ್ಕೊತಾನೆ. ಆವಾಗ ಗೌರಿ ಕರಿತಾ ಇದ್ದಾಳೆ, ಅಯ್ಯೋ ನೀವು ಕೆಳಗೆ ಮಲಗಬೇಡ್ರಿ, ಇಲ್ಲಿ ಒಳ್ಳೆ ಬೆಡ್ ಇದೆ, ಒಳ್ಳೆ ಬೆಡ್ಶೀಟ್ ಇದೆ, ದಿಂಬಿದೆ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನಿದ್ದೀನಿ, ನನ್ನ ಪಕ್ಕ ಬಂದು ಮಲಗಿ ಅಂತ ಹೇಳ್ತಾಳೆ. ಆಗ ವಿವೇಕ್ ಇದ್ದಾನೆ, ಸುಮ್ಮನೆ ಮಲ್ಕೊಳ್ಳೆ, ಆ ಕೊಳ್ಳಿದ್ದೇವ ಪಕ್ಕ ಎಲ್ಲ ನಮ್ಗೆ ಮಲಗೋ ಅಭ್ಯಾಸ ಇಲ್ಲ, ಸುಮ್ಮನೆ ಮಲ್ಕೊ ಅಂತ ಹೇಳಿ ಕಿರ್ಚ್ಕೊತಾನೆ. ಆದರೂ ಕೂಡ ಗೌರಿ ಮಲಗ್ದನ್ನೇ ಅಲ್ಲಿ ಪಕ್ಕದಲ್ಲಿರೋವಂಥ ಹೂವನ್ನ ತಗೊಂಡು ಅವ್ನ ಕಿವಿಗೆಲ್ಲ ಟಚ್ ಮಾಡ್ತಿರ್ತಾಳೆ. ಅವ್ನು ಸಡನ್ನಾಗಿ ಏನೇ ಮಾಡ್ತಾ ಇದೆಯಾ ನೀನು, ನನಗೆ ಹಿಂಸೆ ಕೊಡ್ತಿದ್ಯಾ ಅಂತ. ಆಗ ಅವಳು ರೋಸ್ ಕೊಡೋಕೆ ಹೋಗ್ತಾಳೆ. ಇವನು ವಿವೇಕ್ ಇದ್ದನು, ನೀನು ಹೂವಲ್ಲಿರೋ ಮುಳ್ಳಿನ ಥರ ನನ್ನ ಜೀವನದಲ್ಲಿದ್ದೀನೋ ಥೂ ಅಂತ ಹೇಳಿ ಬೈತಾನೆ. ಆವಾಗ ಗೌರಿಯೋ ಏನು ಗಂಡನ ಒಂದು ಸ್ವಲ್ಪನೂ ಹೆಂಡ್ತಿ ಇದ್ದೀನಿ ಅನ್ನೋದು ಇದೇ ಇಲ್ಲ ಅಂತ ಹೇಳಿ ಅವಳು ಮಲ್ಕೊತಾಳೆ. ಆಮೇಲೆ ಅವನು ಚಳಿ ನಡುಗ್ತಾ ಇರ್ತಾನೆ ಮಧ್ಯರಾತ್ರಿನಲ್ಲಿ. ಆಗ ಇವಳು ಮೆಲ್ಲಗೆ ಎದ್ದು ಬಂದು ಗೌರಿ ಅವನಿಗೆ ಬೆಡ್ಶೀಟ್ ಹಚ್ತಾಳೆ. ಅವ್ನು ಬೆಡ್ಶೀಟ್ ಹಚ್ಕೊಂಡು ಮಲ್ಕೊತಾನೆ. ಆಗ ಗೌರಿ ಇದ್ದವಳು ಅಯ್ಯೋ ಪಾಪ ಅವ್ರು ನೋಡಿದ್ರೆ ನನಗೋಸ್ಕರ ಕೆಳಗಡೆ ಮಲಗಿದ್ದಾರೆ, ನಾನು ಇವ್ರಿಗೂ ಮತ್ತೆ ಮೇಲೆ ಮಲ್ಕೊಳ್ಳೋದು ತಪ್ಪಾಗುತ್ತೆ, ಬೇಡ ಅಂತ ಹೇಳಿ ಅವಳು ಕೂಡ ಕೆಳಗಡೆ ಆ ಕಡೆ ಮಂಚದಿಂದ ರೈಟ್ ಸೈಡು ಚಾಪೆ ಹಾಸ್ಕೊಂಡು ಅವಳು ಕೆಳಗೆ ಮಲಗ್ತಾಳೆ. ಇವನು ಮಧ್ಯರಾತ್ರಿ ಎಚ್ಚರ ಆಗಿ ಇವನು ಎದ್ದು ನೋಡ್ತಾನೆ, ಬೆಡ್ ಮೇಲೆ ಅವಳು ಗೌರಿ ಇರಲ್ಲ. ಅಯ್ಯೋ ಇವಳೆಲ್ಲ ಕೊಳ್ಳಿದ್ದಾವ, ಮಧ್ಯರಾತ್ರಿ ಎಲ್ಲರೂ ಎದ್ದುಂಟೋಯ್ತಾ ಅಂತ ಹೇಳಿ ನೋಡ್ತಾನೆ. ಅವಳು ಕೆಳಗಡೆ ಮಲಗಿರ್ತಾಳೆ. ಅದನ್ನು ನೋಡ್ದಂಥ ವಿವೇಕು ಇವಳು ನೆತ್ತಿ ಮೇಲೆ ಮಲಗಿಸ್ಲಾ, ಬೇಡಪ್ಪ ಇವಳು ನೆತ್ತಿ ಮೇಲೆ ಮಲಗಿಸಿದ್ರೆ ಬೆಳಗ್ಗೆಗೆಲ್ಲ ನನ್ನನ್ನು ಕಾಲು ಎಳ್ದು ಬಿಡ್ತಾಳೆ ಅಷ್ಟೇ, ಬೇಡ ಅವಳು ಅಲ್ಲೇ ಮನ್ಗಿರ್ಲಿ ಅಂತ ಹೇಳಿ ಇವನು ಸುಮ್ಮನೆ ಮಲ್ಕೊತಾನೆ. ಬೆಳಿಗ್ಗೆ ಎದ್ದೇಳ್ತಾನೆ. ಎದ್ದರೆ ಅವನಿಗೆ ಕತ್ತೆಲ್ಲ ಫುಲ್ ಇಟ್ಕೊಂಡ್ಬಿಟ್ಟಿದೆ ಕೆಳಗಡೆ ಮಲಗಿರೋದ್ರಿಂದ ಅವ್ನ ಕತ್ತು ರೈಟ್ ಸೈಡ್ ತಿರುಗ್ತಾನೆ ಇರೋದಿಲ್ಲ. ಅಯ್ಯಯ್ಯೋ ನನ್ನ ಕತ್ತಿಗೆ ಏನಾಯಿತು, 360 ಡಿಗ್ರಿ ತಿರುಗ್ತಾನೆ ಇಲ್ವಲ್ಲ, ಏನಾಗೋಯ್ತು ನನ್ನ ಕತ್ತಿಗೆ, ಅಯ್ಯಯ್ಯೋ ಭಗವಂತ, ನನಗೂ ಬ್ರಹ್ಮನ ಥರ 4 ತಲೆ ಇದ್ದಿದ್ರೆ ಸುತ್ತ ಹಂಗೆ ನೋಡ್ಬೋದಾಗಿತ್ತು, ಏನು ಮಾಡೋದು ಅಂತ ನಿಂತಿರ್ತಾನೆ. ಅಷ್ಟರಲ್ಲಿ ಗೌರಿ ಬಂದು ಗುಡ್ ಮಾರ್ನಿಂಗ್ ಅಂತಾಳೆ. ಇವನು ಗುಡ್ ಮಾರ್ನಿಂಗ್ ಅಂತಾನೆ. ಆಗ ಅಜ್ಜಿ ಮದುವೆ ತಯಾರಿಗೆ ಬೇಕಾಗಿರೋ ಸಾಮಾನು ತರೋದಕ್ಕೆ ಲಿಸ್ಟ್ ಕೊಟ್ಟಿದ್ದಾರೆ ತಗೊಳ್ಳಿ ಅಂತ ಹೇಳ್ತಾಳೆ. ಆಗ ಅವನು ಹಂಗೆ ಸೈಡು ತಿರ್ಕೊಂಡೆ ಕೈ ಹೊಡ್ತಾನೆ. ಇದ್ಯಾಕೆ ನನ್ನ ಮುಖ ನೋಡೋಕೆ ಇಷ್ಟ ಇಲ್ವಾ, ಹಿಂಗೆ ತಿರ್ಕೊಂಡು ಚೀಟಿ ಇಸ್ಕೊತಿದ್ದೀರಲ್ಲ ಅಂತ ಗೌರಿ ಕೇಳ್ತಾಳೆ. ಆಗ ವಿವೇಕ್ ಇದ್ದನು ಮುಖ ಬೆಳಗ್ಗೆ ನಿನ್ನ ಮುಖ ಯಾಕೆ ನೋಡಬೇಕು ಅಂತ ಇಸ್ಕೊತಾ ಇರೋದು ತಗೊಳ್ಳಿ ಅಂತ ಹೇಳ್ತಾಳೆ. ಆಗ ಗೌರಿ ಗೊತ್ತಾಗೋಗುತ್ತೆ ಇವ್ನು ಕೆಳಗಡೆ ಮಲಗಿರೋದ್ರಿಂದ ಇವ್ನು ಕತ್ತು ಇಟ್ಕೊಂಡ್ಬಿಟ್ಟಿದೆ ಅಂತ ಹೇಳಿ. ಹೀಗೆ ಇಬ್ಬರದ್ದು ರೊಮ್ಯಾಂಟಿಕ್ ಸ್ಟೋರಿ ನಡೆಯುತ್ತೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.